ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ರೈತರಿಗೆ ಇದು ಬೆಳೆಯೋದ್ರಿಂದ ಅವರಿಗೆ ಲಾಭದಾಯಕ ಆಗ್ತದೆ. ಮಕ್ಕಳು ಕೂಡ ಪೌಷ್ಟಿಕಾಂಶಗಳಿಂದ ಕೂಡಿದಂತ ಆಹಾರವನ್ನು ಪಡ್ಕೊಳ್ಬೇಕು. ವಿದೇಶಗಳಿಗೆ ರಫ್ತು ಮಾಡ್ತಕ್ಕಂಥ, ವಿದೇಶದಲ್ಲಿ ಬೆಳೀತಕ್ಕಂಥ ಸೀಡ್ಸ್ ಇದೆಯಲ್ಲ, ಅದನ್ನು ಕೂಡ ಬೆಳೀತಕ್ಕಂಥದ್ದನ್ನ ಮಾಡಬೇಕು ಅಂತ ಹೇಳಿದ್ದೀನಿ. ಮುಂದಿನ ವರ್ಷದಿಂದ ಇದನ್ನ ಬೆಳೀತೇವೆ, ಮತ್ತೆ ಹೊರ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತೀವಿ. ಅದಕ್ಕೆ ಒಂದು ಶೆಲ್ ಕೂಡ ಮಾಡ್ತೀವಿ. ಅದಕ್ಕೆ ಕೃಷಿ ಸಚಿವರು, ಕೇಂದ್ರದ ಕೃಷಿ ಸಚಿವಾಲಯ ಕೂಡ ಸಹಾಯ ಮಾಡ್ತದೆ. ಅದರಿಂದ ಒಂದು ಶೆಲ್ ಕೂಡ ತಯಾರು ಮಾಡಿ ಯಾವ್ಯಾವ ದೇಶದಲ್ಲಿ ಸಿರಿಧಾನ್ಯ ಬೆಳಿತೀವಿ ಅಂತ ಹೇಳ್ತಾರೆ, ಆ ಸಿರಿಧಾನ್ಯ ಎಂಥ ಸಿರಿಧಾನ್ಯ ಬೆಳಿತೀವಿ ಅಂತಾರೆ, ಅಂಥ ಸಿರಿಧಾನ್ಯದ ಮಾಡಿಕೊಡ್ತಕ್ಕಂಥ ಅದನ್ನು ಗುಣಮಟ್ಟದ ಬೀಜವನ್ನು ತಯಾರು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಜೊತೆಗೆ PDS ಮತ್ತು ಅಂಗನವಾಡಿಗಳು, ನ್ಯಾಯಬೆಲೆ ಅಂಗಡಿಗಳು, ಆಮೇಲೆ ನಮ್ಮ ಇಂದಿರಾ ಕ್ಯಾಂಟೀನ್ ಮತ್ತು ಶಾಲೆಯಲ್ಲಿ ಮಧ್ಯಾಹ್ನದ ಊಟ ಇವೆಲ್ಲ ಕಡೆ ಕೂಡ ಸಿರಿಧಾನ್ಯವನ್ನು ಬಳಸ್ತಕ್ಕಂಥ ರೀತಿಯಲ್ಲಿ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಯಾಕಂತಂದ್ರೆ ಮಕ್ಕಳು ಕೂಡ ಪೌಷ್ಟಿಕಾಂಶಗಳಿಂದ ಕೂಡಿದಂಥ ಆಹಾರವನ್ನು ಪಡ್ಕೊಳ್ಬೇಕು. ಅದು ಹೆಣ್ಣುಮಕ್ಕಳು ಕೂಡ ಪಡ್ಕೋಬೇಕು, ಬೇರೆ ಪುರುಷರು ಕೂಡ ಪಡ್ಕೋಬೇಕು, ಬೇರೆಯವ್ರು ಎಲ್ರಿಗೂ ಕೂಡ ಇವತ್ತು ಇಂದಿರಾ ಕ್ಯಾಂಟೀನ್ ಮೂಲಕ ಎಲ್ರಿಗೂ ಅದನ್ನು ಆಹಾರ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸೊ ಅದಕ್ಕೆ ನೀವೆಲ್ಲ, ನಾನು ಬೇಕಾದ್ರೆ ಒಂದು ಮೀಟಿಂಗ್ ಕರಿತೀನಿ. ಫುಡ್ ಡಿಪಾರ್ಟ್ಮೆಂಟು, ಮುನ್ಸಿಪಾಲ್ಟಿಗಳು, ರೂರಲ್ ಡೆವಲಪ್ಮೆಂಟು, ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಶಿಕ್ಷಣ ಇಲಾಖೆ ಎಲ್ಲರದ್ದು ಕೂಡ ಒಂದು ಮೀಟಿಂಗ್ ಮಾಡೋಣ. ಮೀಟಿಂಗ್ ಮಾಡಿ ಇವನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಇಲ್ಲಿ ಡೆವಲಪ್ಮೆಂಟ್ ಕಮಿಷನ್ ಇದ್ದಾರೆ, ಶಾಲಿನಿ, ರಜನಿ, ಅವರೆಲ್ಲ ಕೂಡ ಒಂದು ಮೀಟಿಂಗ್ ಮಾಡಿ ಇದನ್ನ ಹೆಚ್ಚು ಉಪಯೋಗಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸೊ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ರೈತರಿಗೆ ಇದು ಬೆಳೆಯೋದ್ರಿಂದ ಅವರಿಗೆ ಲಾಭದಾಯಕ ಆಗ್ತದೆ ಅಂತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಯಾಕಂತಂದ್ರೆ ಇದು ಇಳುವರಿ ಕಡಿಮೆ ಅಂತಕ್ಕಂಥ ಭಾವನೆ ಇದೆ. ಯಾಕಂದ್ರೆ ನಾವೆಲ್ಲ ರೈತರಾಗಿದ್ದಾಗ ಇಳುವರಿ ಭಾಳ ಕಡಿಮೆ ಬರ್ತದೆ. ಅದಕ್ಕೋಸ್ಕರವಾಗಿ ಬೆಳೆಯೋದು ಬಿಟ್ಟು ಅಂತಕ್ಕಂಥದ್ದು ಇತ್ತು. ಯಾಕಂದರೆ ಭತ್ತ, ಗೋಧಿ, ರಾಗಿ ಇವೆಲ್ಲವೂ ಕೂಡ ಈಗ ಹೆಚ್ಚು ಬೆಳೀಲಿಕ್ಕೆ ಶುರುವಾಗ್ಬಿಟ್ಟಿದೆ. ಹೊಸ ತಳಿಗಳೆಲ್ಲ ಬಂದ್ಬಿಟ್ಟಿದೆ. ನೀವು ಎಂಥ ತಳಿಗಳಿರಬೇಕು ಅಂತಂದರೆ ಸುಸ್ಥಿರವಾದಂಥ ಕೃಷಿಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಬೇಕಾಗ್ತದೆ. ಸೊ ಈ ವರ್ಷ ಬರಗಾಲ ಇದೆ. ಈ ಬರಗಾಲದಲ್ಲಿ ಮಳೆ ಕಡಿಮೆ ಇದ್ರೂ ಕೂಡ ಈ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ